ಎಲ್ಲರಿಗೂ ನಮಸ್ಕಾರ. ಕಳೆದ ಸೆಷನ್ನಲ್ಲಿ IC74LS32 ರ ಪಿನ್ ವಿವರಗಳು ಮತ್ತು ಪಿನ್ ನಂಬರ್ಸ್ ಹೇಗೆ ಗುರುತಿಸುವುದು ಮತ್ತು ಬ್ರೆಡ್ ಬೋರ್ಡ್ನಲ್ಲಿ ಐಸಿಯನ್ನು ಹೇಗೆ ಸರಿಪಡಿಸುವುದು ಎಂಬುದರ ಕುರಿತು ನಾವು ಚರ್ಚಿಸಿದ್ದೇವೆ. ಈ ಸೆಷನ್ನಲ್ಲಿ ಮುಂದುವರಿಕೆಯಲ್ಲಿ ನಾವು ಆರ್ ಗೇಟ್ ಅನ್ನು ಬಳಸಿಕೊಂಡು 4-to-2 ಎನ್ಕೋಡರ್ನಲ್ಲಿ ಕನೆಕ್ಷನ್ಗಳನ್ನು ಮಾಡಲಿದ್ದೇವೆ ಮತ್ತು ಕೊಟ್ಟಿರುವ ಟ್ರುತ್ ಟೇಬಲ್ನೊಂದಿಗೆ ಪರಿಶೀಲಿಸುತ್ತೇವೆ. ಡಿಜಿಟಲ್ ಟ್ರೈನರ್ ಕಿಟ್ನೊಂದಿಗೆ ಬಂದಿರುವ ಯೂಸರ್ ಮ್ಯಾನ್ಯುಯಲ್ ಅಥವಾ ದಾಖಲಾತಿಯನ್ನು ನೋಡಿ. ಟಾಗಲ್ ಸ್ವಿಚ್ಗಳ ಸೆಟ್ ಅನ್ನು ಒಳಗೊಂಡಿರುವ ಡಿಜಿಟಲ್ ಟ್ರೈನರ್ ಕಿಟ್ ಪ್ಯಾನಲ್ ನೋಡಿ. ಡಿಜಿಟಲ್ ವ್ಯವಸ್ಥೆಗಳಲ್ಲಿ ಬೈನರಿ ಮೌಲ್ಯಗಳನ್ನು ಪ್ರತಿನಿಧಿಸಲು ಟಾಗಲ್ ಸ್ವಿಚ್ಗಳನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಪ್ರತಿಯೊಂದು ಸ್ವಿಚ್ ಬೈನರಿ ಸಂಖ್ಯೆಯಲ್ಲಿ ನಿರ್ದಿಷ್ಟ ಬಿಟ್ಗೆ ಹೊಂದಿಕೆಯಾಗಬಹುದು. ಉದಾಹರಣೆಗೆ 4-ಬಿಟ್ ಬೈನರಿ ಸಿಸ್ಟಮ್ನಲ್ಲಿ ನೀವು 4 ಟಾಗಲ್ ಸ್ವಿಚ್ಗಳನ್ನು ಹೊಂದಿರಬಹುದು. ಪ್ರತಿಯೊಂದು 1 ಬಿಟ್ ಅನ್ನು ಪ್ರತಿನಿಧಿಸುತ್ತದೆ. ಸಾಮಾನ್ಯವಾಗಿ ಡಿಜಿಟಲ್ ಟ್ರೈನರ್ ಕಿಟ್ಗಳು ಟಾಗಲ್ ಸ್ವಿಚ್ಗಳ ಔಟ್ಪುಟ್ಗೆ ಸಂಪರ್ಕಗೊಂಡಿರುವ LED ಸೂಚಕಗಳನ್ನು ಹೊಂದಿರಬಹುದು. ಲಾಜಿಕ್ 0ಗಾಗಿ ಆಫ್ ಮತ್ತು ಲಾಜಿಕ್ 1ಗಾಗಿ ಆನ್ ಆಗಿದೆ ಎಂದು ಸೂಚಿಸುತ್ತದೆ. ಡಿಜಿಟಲ್ ಟ್ರೈನರ್ ಕಿಟ್ನಲ್ಲಿ ಔಟ್ಪುಟ್ LEDಗಳನ್ನು ಸಾಮಾನ್ಯವಾಗಿ ವಿವಿಧ ಡಿಜಿಟಲ್ ಸರ್ಕ್ಯೂಟ್ಗಳ ಸ್ಥಿತಿ ಅಥವಾ ಔಟ್ಪುಟ್ ಅನ್ನು ವಿಜುವಲ್ ಸೂಚಿಸಲು ಬಳಸಲಾಗುತ್ತದೆ. ಯೂಸರ್ಸ್ ತಾವು ಕೆಲಸ ಮಾಡುತ್ತಿರುವ ಸರ್ಕ್ಯೂಟ್ಗಳ ನಡವಳಿಕೆಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡಲು ಈ LEDಗಳು ದೃಶ್ಯ ಸೂಚಕಗಳಾಗಿ ಕಾರ್ಯನಿರ್ವಹಿಸುತ್ತದೆ. ಡಿಜಿಟಲ್ ಟ್ರೈನರ್ ಕಿಟ್ನಿಂದ ಟಾಗಲ್ ಸ್ವಿಚ್ಗಳಲ್ಲಿ ಇನ್ಪುಟ್ನಂತೆ ಯಾವುದೇ 4 ಟಾಗಲ್ ಸ್ವಿಚ್ಗಳನ್ನು ಆಯ್ಕೆ ಮಾಡಿ ಮತ್ತು ಅವುಗಳನ್ನು S1, S2, S3 ಮತ್ತು S4 ಎಂದು ಹೆಸರಿಸಿ. ಆರ್ ಗೇಟ್ಗಳನ್ನು ಬಳಸುವ 4-to-2 ಎನ್ಕೋಡರ್ನಲ್ಲಿ ಸ್ವಿಚ್ S1 ಅನ್ನು ಇನ್ಪುಟ್ಗೆ ಸಂಪರ್ಕವಿಲ್ಲದೆ ಇರಿಸಲಾಗಿದೆ ಎಂಬುದನ್ನು ಗಮನಿಸಿ. ಏಕೆಂದರೆ ಯಾವುದೇ ಔಟ್ಪುಟ್ಗಳು ಅದರ ಮೇಲೆ ಡಿಪೆಂಡ್ ಆಗಿರುವುದಿಲ್ಲ. ಆರ್ ಗೇಟ್ನಲ್ಲಿ ಟಾಗಲ್ ಸ್ವಿಚ್ಗಳನ್ನು S2 ಅನ್ನು ಪಿನ್ 1ಗೆ, S3ಗೆ ಪಿನ್ 4 ಮತ್ತು S4 ಅನ್ನು ಪಿನ್ 5ಗೆ ಕನೆಕ್ಟ್ ಮಾಡಿ. IC74LS32 ಸರ್ಕ್ಯೂಟ್ ಡಯಾಗ್ರಾಮ್ ತೋರಿಸಿರುವಂತೆ IC74LS32ನ ಆರ್ ಗೇಟ್ನಲ್ಲಿ 2 ಮತ್ತು 5 ಪಿನ್ಗಳನ್ನು ಪರಸ್ಪರ ಕನೆಕ್ಟ್ ಮಾಡಿ. ಡಿಜಿಟಲ್ ಟ್ರೈನರ್ ಕಿಟ್ನಲ್ಲಿನ ಔಟ್ಪುಟ್ಗಳಲ್ಲಿ ಯಾವುದೇ 2 LED ಔಟ್ಪುಟ್ಗಳನ್ನು ಗುರುತಿಸಿ ಮತ್ತು ಅವುಗಳನ್ನು A1 ಮತ್ತು A0 ಎಂದು ಹೆಸರಿಸಿ. ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ ಕ್ರಮವಾಗಿ ಔಟ್ಪುಟ್ LED A1ಗೆ ಪಿನ್ 6 ಮತ್ತು ಔಟ್ಪುಟ್ LED A0ಗೆ ಪಿನ್ 3 ಅನ್ನು ಕನೆಕ್ಟ್ ಮಾಡಿ. ಟ್ರುತ್ ಟೇಬಲ್ ಅನ್ನು ಬಳಸಿಕೊಂಡು ಔಟ್ಪುಟ್ನ ಪರಿಶೀಲನೆ. ಟಾಗಲ್ ಸ್ವಿಚ್ S1 ಅನ್ನು ಇನ್ಪುಟ್ Y0 ಆಗಿ ಬಳಸಿ. S2 ಅನ್ನು ಇನ್ಪುಟ್ Y1 ಆಗಿ ಬದಲಿಸಿ ಮತ್ತು S3 ಅನ್ನು ಇನ್ಪುಟ್ Y2 ಆಗಿ ಬದಲಿಸಿ ಮತ್ತು S4 ಅನ್ನು ಇನ್ಪುಟ್ Y3 ಆಗಿ ಬದಲಿಸಿ. 5 VCC ಪೂರೈಕೆಯನ್ನು ಆನ್ ಮಾಡಿ ಮತ್ತು ಟ್ಯಾಬ್ಯುಲೇಷನ್ನಲ್ಲಿ ತೋರಿಸಿರುವಂತೆ 5V ಸ್ಥಾನದಲ್ಲಿ ಅಥವಾ 0 ವೋಲ್ಟ್ ಗ್ರೌಂಡ್ ಸ್ಥಾನದಲ್ಲಿ ವಿಭಿನ್ನ ಲಾಜಿಕ್ ಮಟ್ಟಗಳಿಗೆ ಮಾತ್ರ S2, S3 ಮತ್ತು S4 ಸ್ವಿಚ್ಗಳನ್ನು ನಿರ್ವಹಿಸಿ. ಕಾಂಬಿನೇಷನ್ಗಳ ಪ್ರತಿ ಹಂತದ LEDಗಳ ಸ್ಥಿತಿಯನ್ನು ಗಮನಿಸಿ ಮತ್ತು ನಿಮ್ಮ ಅಬ್ಸರ್ವೇಷನ್ ಟೇಬಲ್ನಲ್ಲಿ ದಾಖಲಿಸಿ. ಕೊಟ್ಟಿರುವ 4-to-2 ಎನ್ಕೋಡರ್ನ ಟ್ರುತ್ ಟೇಬಲ್ದೊಂದಿಗೆ ಟೇಬಲ್ನಲ್ಲಿನ ರೀಡಿಂಗ್ಗಳನ್ನು ಪರಿಶೀಲಿಸಿ. ಇನ್ಪುಟ್ಸ್ S1 Y0,
S2 Y1, S3 Y2, S4 Y3. Outputs A1 and A0. Inputs 1, 0, 0, 0. Outputs 0, 0. Inputs 0, 1, 0, 0. Outputs 0, 1. Inputs 0, 0, 1, 0. Outputs 1, 0. Inputs 0, 0, 0, 1. Outputs 1, 1. ಈಗ ನೀವು ಸಾಧ್ಯವಾಗುತ್ತದೆ ಎಂದು ಭಾವಿಸುತ್ತೇವೆ. OR ಗೇಟ್ ಬಳಸಿ 4 to 2 ಎನ್ಕೋಡರ್ ಅನ್ನು ನಿರ್ಮಿಸಿ ಮತ್ತು ಪರೀಕ್ಷಿಸಿ ಮತ್ತು ಟ್ರುತ್ ಟೇಬಲ್ ಅನ್ನು ಪರಿಶೀಲಿಸಿ. ಇದು 4 to 2 ಎನ್ಕೋಡರ್ ಅನ್ನು ನಿರ್ಮಿಸಲು ಮತ್ತು ಪರೀಕ್ಷಿಸಲು ಈ ಸೆಷನ್ಗಳನ್ನು ಮುಕ್ತಾಯಗೊಳಿಸುತ್ತೇವೆ. ಧನ್ಯವಾದಗಳು.